ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು R.A. ಲೋಹಾನಿ. ಮಾಂಸ ರಫ್ತಿನಲ್ಲಿ ಪ್ರಥಮ ಸ್ಥಾನದಲ್ಲಿರುವ ಅಲ್ಲಾನ್ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಬಿಜೆಪಿಗೆ 30 ಕೋಟಿ ರೂಪಾಯಿಯನ್ನು ದೇಣಿಗೆ ನೀಡಿರುವುದು ಬಹಿರಂಗವಾಗಿದೆ. 2024-25ನೇ ಆರ್ಥಿಕ ವರ್ಷದಲ್ಲಿ ಭಾರತದ ಅತಿ ದೊಡ್ಡ ಮಾಂಸ ರಫ್ತು ಕಂಪನಿಯಾದ ಅಲ್ಲಾನ್ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಈವರೆಗೆ ನೀಡಿದ ದೇಣಿಗೆಯಲ್ಲಿ ಅತಿ ಹೆಚ್ಚು ದೇಣಿಗೆಯನ್ನು ಬಿಜೆಪಿಗೆ ಕೊಟ್ಟಿದೆ. 2024ರಲ್ಲಿ ಈ ಕಂಪನಿಯು ಬಿಜೆಪಿಗೆ 2 ಕೋಟಿ ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿತ್ತು. ಇದೇ ವೇಳೆ 2018ರ ಬಳಿಕ ಮೊಟ್ಟ ಮೊದಲ ಬಾರಿ ಈ ಕಂಪನಿ 10,000 ಕೋಟಿ ರೂಪಾಯಿಯ ಆದಾಯವನ್ನು ತೋರಿಸಿದೆ. ಮೋದಿ ಸರ್ಕಾರದ ಅಡಿಯಲ್ಲಿ ಪಾಸಿಟಿವ್ ಬದಲಾವಣೆಗಳು ಆದ ಕಾರಣವೇ ಈ ಭಾರಿ ಪ್ರಮಾಣದಲ್ಲಿ ಆದಾಯ ಪಡೆಯುವುದಕ್ಕೆ ಕಾರಣವಾಗಿದೆ ಎಂದು ಆ ಕಂಪನಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಫೌಜಾನ್ ಆಲ್ವಿ ಸ್ಕ್ರೋಲ್.inಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಮೋದಿ ಸರ್ಕಾರದ ನೀತಿಯಿಂದಾಗಿ ಮಲೇಷಿಯಾ, ಈಜಿಪ್ಟ್ಗಳಿಗೆ ಮಾಂಸವನ್ನು ರಫ್ತು ಮಾಡುವುದಕ್ಕೆ ಸಾಧ್ಯವಾಗಿರುವುದು ಈ ಆದಾಯದ ಏರಿಕೆಗೆ ಕಾರಣವಾಗಿದೆ ಎಂದು ಅವರು ಹೇಳಿದ್ದಾರೆ. 2014ರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಅಲ್ಲಾನ್ ಗ್ರೂಪ್ ಮುಖ್ಯ ಮಾಂಸ ಸಂಸ್ಕರಣಾ ಘಟಕದ ವಿರುದ್ಧ ಉತ್ತರ ಪ್ರದೇಶ ಮುಂತಾದ ರಾಜ್ಯಗಳಲ್ಲಿ ಸಂಘ ಪರಿವಾರದಿಂದ ತೊಂದರೆ ಎದುರಾಗಿತ್ತು. ಮಾಂಸ ರಫ್ತು ಮಾಡುತ್ತಿದ್ದಾರೆ ಅಂತ ಹೇಳಿ ಇವುಗಳ ಮೇಲೆ ದಾಳಿಯನ್ನು ನಡೆಸಲಾಗಿತ್ತು. 2019ರಲ್ಲಿ ಅಲ್ಲಾನ್ ಗ್ರೂಪ್ಗೆ ಸಂಬಂಧಿಸಿ 100ಕ್ಕೂ ಹೆಚ್ಚು ಸಂಸ್ಥೆಗಳ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ರೈಡ್ ಮಾಡಿದ್ದವು. 2,000 ಕೋಟಿ ರೂಪಾಯಿ ತೆರಿಗೆಯನ್ನು ವಂಚಿಸಿದ್ದಾರೆ ಎಂಬ ಆರೋಪವನ್ನು ಆಗ ಹೊರಿಸಲಾಗಿತ್ತು. ಅದರ ಬಳಿಕ ಕಂಪನಿಯು 7 ಕೋಟಿ ರೂಪಾಯಿಯ ಎಲೆಕ್ಟ್ರಾಲ್ ಬಾಂಡ್ ಅನ್ನು ಖರೀದಿಸಿತ್ತು. ಈ ಬೆಳವಣಿಗೆಯ ಬಳಿಕ ರಾಜಕೀಯ ಪಕ್ಷಕ್ಕೆ ಭಾರೀ ಪ್ರಮಾಣದಲ್ಲಿ ದೇಣಿಗೆಯನ್ನು ಕೊಡತೊಡಗಿತು. ಉತ್ತರಾಖಂಡದ ಕೋಟದ್ವಾರ್ನಲ್ಲಿ 70 ವರ್ಷದ ವ್ಯಾಪಾರಿ ವಕೀಲ್ ಅಹಮದ್ರ ನೆರವಿಗೆ ಧಾವಿಸಿ ರಾಷ್ಟ್ರಮಟ್ಟದಲ್ಲಿ ಸುದ್ದಿಗೆ ಒಳಗಾಗಿದ್ದ ದೀಪಕ್ ಕುಮಾರ್ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದೆಹಲಿಯಲ್ಲಿರುವ ರಾಹುಲ್ ಮನೆಯಲ್ಲಿ ಈ ಮಾತುಕತೆ ನಡೆದಿದೆ. ರಾಹುಲ್ ಗಾಂಧಿಯವರ ಬೆಂಬಲವು ತನಗೆ ಧೈರ್ಯ ಮತ್ತು ಸಂತೋಷವನ್ನು ನೀಡಿದೆ ಎಂದು ದೀಪಕ್ ಕುಮಾರ್ ಹೇಳಿಕೊಂಡಿದ್ದಾರೆ. ತನ್ನ ಜಿಮ್ ಸೆಂಟರ್ನಲ್ಲಿ ಸದಸ್ಯತ್ವವನ್ನು ಪಡೆಯುವುದಾಗಿಯೂ ರಾಹುಲ್ ಗಾಂಧಿ ಹೇಳಿರುವುದಾಗಿ ದೀಪಕ್ ಕುಮಾರ್ ಹೇಳಿದ್ದಾರೆ. ಕಳೆದ ಜನವರಿ 26ರಂದು ಸಂಘ ಪರಿವಾರದ ಕಾರ್ಯಕರ್ತರು ವಕೀಲ್ ಅಹಮದ್ ಅವರ ಅಂಗಡಿಗೆ ದಾಳಿ ಇಟ್ಟಿದ್ದರು. ಬಾಬಾ ಎಂಬ ಅವರ ಅಂಗಡಿಯ ಹೆಸರನ್ನು ಬದಲಾಯಿಸಬೇಕು ಅಂತ ಧಮಕಿ ಹಾಕಿದ್ದರು. ಈ ಸಂದರ್ಭದಲ್ಲಿ ವಕೀಲ್ ಅಹಮದ್ ಅವರ ನೆರವಿಗೆ ದೀಪಕ್ ಕುಮಾರ್ ಧಾವಿಸಿದ್ದರು. ಮಾತ್ರ ಅಲ್ಲ, ಸಂಘ ಪರಿವಾರದವರ ಜೊತೆ ವಾಗ್ವಾದ ನಡೆಸುತ್ತಾ ನನ್ನ ಹೆಸರು ಮೊಹಮ್ಮದ್ ದೀಪಕ್ ಎಂದು ಹೇಳಿ ಅವರ ಬಾಯಿ ಮುಚ್ಚಿಸಿದ್ದರು. ಇದೀಗ ದೀಪಕ್ ಕುಮಾರ್ ಜೊತೆ ರಾಹುಲ್ ಗಾಂಧಿ ನಿಂತಿರುವ ಚಿತ್ರವನ್ನು ಕಾಂಗ್ರೆಸ್ ಎಕ್ಸ್ ಜಾಲತಾಣದಲ್ಲಿ ಹಂಚಿಕೊಂಡಿದೆ. ಸಂಘ ಪರಿವಾರವನ್ನು ಎದುರು ಹಾಕಿಕೊಂಡ ಕಾರಣಕ್ಕಾಗಿ ಅವರನ್ನ ಕೋಮುವಾದಿಗಳು ವಿರೋಧಿಸಿದ್ದರು. ಅವರ ಮನೆಯ ಮುಂದೆ ಗುಂಪು ಸೇರಿ ನಿಂದಿಸಿದ್ದರು. ಅವರ ವಿರುದ್ಧ ಕೇಸು ದಾಖಲಿಸಿದ್ದರು. ಅವರ ಜಿಮ್ ಸೆಂಟರ್ಗೆ ಯಾರೂ ಹೋಗದಂತೆ ಪರೋಕ್ಷ ಬಹಿಷ್ಕಾರ ಹೇರಿದ್ದರು. ಇದರಿಂದಾಗಿ ದೀಪಕ್ ಕುಮಾರ್ ಅವರು ಆರ್ಥಿಕ ತೊಂದರೆಗೂ ಒಳಗಾದರು. ಇದನ್ನ ಮಾಧ್ಯಮದ ಜೊತೆ ಹಂಚಿಕೊಂಡರು. ಆ ಬಳಿಕ ಭಾರೀ ಪ್ರಮಾಣದಲ್ಲಿ ದೀಪಕ್ ಕುಮಾರ್ಗೆ ಬೆಂಬಲ ವ್ಯಕ್ತವಾಯಿತು. ಹಲವು ಮಂದಿ ಅವರಿಗೆ ಆರ್ಥಿಕ ನೆರವಿನೊಂದಿಗೆ ಮುಂದೆ ಬಂದರು. ಇದೀಗ ಅವರು ಇನ್ಸಾನಿಯತ್ ಜೋಡೋ ಯಾತ್ರೆ ಎಂಬ ಹೆಸರಲ್ಲಿ ರಾಷ್ಟ್ರವ್ಯಾಪಿ ಯಾತ್ರೆ ಕೈಗೊಳ್ಳುವ ಉದ್ದೇಶವನ್ನು ಹೊಂದಿದ್ದಾರೆ. ಇರಾನ್ ಮೇಲೆ ಅಮೆರಿಕದ ದಾಳಿಯ ಬೆದರಿಕೆ ಹಾಗೂ ಮತ್ತೆ ಅಲ್ಲಿ ಪ್ರತಿಭಟನೆಗಳು ಭುಗಿಲೆದ್ದಿವೆ. ಈ ಹಿನ್ನೆಲೆಯಲ್ಲಿ ಇರಾನ್ನಲ್ಲಿರುವ ಎಲ್ಲ ಭಾರತೀಯರು ವಾಣಿಜ್ಯ ವಿಮಾನಗಳು ಸೇರಿದಂತೆ ಲಭ್ಯವಿರುವ ಸಾರಿಗೆ ವ್ಯವಸ್ಥೆಯ ಮೂಲಕ ತಕ್ಷಣ ದೇಶ ತೊರೆಯುವಂತೆ ತೆಹರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಸೋಮವಾರ ಸಲಹೆ ನೀಡಿದೆ. ಭಾರತೀಯ ನಾಗರಿಕರು ಮತ್ತು ಭಾರತೀಯ ಮೂಲದ ವ್ಯಕ್ತಿಗಳು ಸರಿಯಾದ ಎಚ್ಚರಿಕೆ ವಹಿಸಿ, ಪ್ರತಿಭಟನೆ ಅಥವಾ ಪ್ರತಿರೋಧಗಳು ನಡೆಯುತ್ತಿರುವ ಸ್ಥಳಗಳಿಂದ ದೂರ ಇರಿ ಮತ್ತು ಯಾವುದೇ ಬೆಳವಣಿಗೆಗಳಿಗಾಗಿ ಸ್ಥಳೀಯ ಮಾಧ್ಯಮಗಳನ್ನು ಗಮನಿಸುವಾಗ ರಾಯಭಾರ ಕಚೇರಿಯೊಂದಿಗೆ ಸಂಪರ್ಕದಲ್ಲಿರಿ ಎಂದು ಭಾರತೀಯ ರಾಯಭಾರ ಕಚೇರಿಯು ಜನವರಿ 14ರಂದು ನೀಡಿದ್ದ ಸಲಹೆಯನ್ನು ಪುನರುಚ್ಚರಿಸಿದೆ. ಇರಾನ್ನಲ್ಲಿರುವ ಎಲ್ಲ ಭಾರತೀಯ ಪ್ರಜೆಗಳು ಪಾಸ್ಪೋರ್ಟ್, ಐಡಿ ಕಾರ್ಡ್ ಸೇರಿದಂತೆ ತಮ್ಮ ಪ್ರಯಾಣ ಮತ್ತು ವಲಸೆ ದಾಖಲೆಗಳನ್ನು ಯಾವಾಗಲೂ ತಮ್ಮೊಂದಿಗೆ ಇಟ್ಟುಕೊಳ್ಳಲು ಸೂಚಿಸಲಾಗಿದೆ. ಯಾವುದೇ ಸಹಾಯ ಅಗತ್ಯ ಇದ್ದರೆ ತುರ್ತು ಸಹಾಯವಾಣಿ ಸಂಖ್ಯೆಗಳಾದ 989128101015 989128101009 ಮತ್ತು 989128101002 ಹಾಗೂ 989932179359 ಸಂಪರ್ಕಿಸುವಂತೆ ರಾಯಭಾರ ಕಚೇರಿ ತಿಳಿಸಿದೆ. ಗಾಜಾದಲ್ಲಿ ಇಸ್ರೇಲ್ ನಡೆಸಿರುವ ಜನಾಂಗ ಹತ್ಯೆಯ ಕೃತ್ಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದೇಶಿ ನಾಗರಿಕರು ಭಾಗಿಯಾಗಿದ್ದಾರೆ ಎಂಬ ಬೆಚ್ಚಿ ಬೀಳಿಸುವ ವರದಿ ಬಹಿರಂಗವಾಗಿದೆ. ಇಸ್ರೇಲಿ ಸೇನೆಯಲ್ಲಿರುವ 50,000ಕ್ಕಿಂತಲೂ ಅಧಿಕ ಯೋಧರು ಇನ್ನೊಂದು ರಾಷ್ಟ್ರದ ಪೌರತ್ವವನ್ನು ಹೊಂದಿದವರಾಗಿದ್ದಾರೆ ಎಂದು ಇಸ್ರೇಲಿನ ಸಂಘಟನೆಯಾದ ಹಟ್ಲಾಚ್ ಬಹಿರಂಗಪಡಿಸಿದೆ. ಈ ಯೋಧರಲ್ಲಿ ಹೆಚ್ಚಿನವರು ಅಮೆರಿಕ ಅಥವಾ ಯುರೋಪಿಯನ್ ರಾಷ್ಟ್ರಗಳ ಪಾಸ್ಪೋರ್ಟ್ ಅನ್ನು ಹೊಂದಿದವರಾಗಿದ್ದಾರೆ. ಯುದ್ಧಾಪರಾಧದಲ್ಲಿ ಭಾಗಿಯಾದ ವಿದೇಶಿ ನಾಗರಿಕರನ್ನ ಪತ್ತೆ ಹಚ್ಚಬೇಕು ಮತ್ತು ಅವರ ವಿರುದ್ಧ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಜಾಗತಿಕ ಮಾನವ ಹಕ್ಕು ಸಂಘಟನೆಗಳು ಪ್ರಯತ್ನಿಸುತ್ತಿರುವುದರ ನಡುವೆಯೇ ಈ ಮಾಹಿತಿ ಬಹಿರಂಗವಾಗಿದೆ. ಈ ಯೋಧರಲ್ಲಿ ಅನೇಕರು ತಾವು ನಡೆಸಿರುವ ಬಿಭತ್ಸ ಕೃತ್ಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮೂಲಕ ಹಂಚಿಕೊಂಡಿದ್ದಾರೆ. ಇದೀಗ ಅವರ ವೈಯಕ್ತಿಕ ಮಾಹಿತಿಗಳು ಬಹಿರಂಗವಾಗುತ್ತಿವೆ.
ಇಸ್ರೇಲಿ ಸೇನೆಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿರುವ ವಿದೇಶಿ ನಾಗರಿಕರಲ್ಲಿ ಅಮೆರಿಕದವರು ಮುಂದಿದ್ದಾರೆ. ಇಸ್ರೇಲಿ ಸೇನೆಯಲ್ಲಿ 12,135 ಅಮೆರಿಕದ ಪೌರತ್ವವನ್ನು ಹೊಂದಿದವರಿದ್ದಾರೆ. 6,100ರಷ್ಟು ಮಂದಿ ಫ್ರಾನ್ಸ್ನ ಪೌರತ್ವವನ್ನು ಹೊಂದಿದವರು ಇದ್ದಾರೆ. ರಷ್ಯಾದ ಪೌರತ್ವವನ್ನು ಪಡೆದ 5,000 ಮಂದಿ, ಯುಕ್ರೇನ್ನ 3,900 ಮಂದಿ, ಜರ್ಮನಿಯ 1,668 ಮಂದಿ ಇಸ್ರೇಲ್ ಸೇನೆಯಲ್ಲಿದ್ದು ಗಾಜಾದ ನರಮೇಧದಲ್ಲಿ ಭಾಗಿಯಾಗಿದ್ದಾರೆ. ವಿಶೇಷ ಏನೆಂದರೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದಲ್ಲಿ ಇಸ್ರೇಲಿನ ವಿರುದ್ಧ ಜನಾಂಗ ಹತ್ಯೆ ಪ್ರಕರಣವನ್ನು ದಾಖಲಿಸಿರುವ ದಕ್ಷಿಣ ಆಫ್ರಿಕಾದ 589 ಮಂದಿ ನಾಗರಿಕರು ಇಸ್ರೇಲ್ ಸೇನೆಯಲ್ಲಿ ಕೆಲಸ ಮಾಡಿದ್ದು ಗಾಜಾ ದಾಳಿಯಲ್ಲಿ ಭಾಗಿಯಾಗಿದ್ದಾರೆ. ಇಸ್ರೇಲಿನ ನಾಗರಿಕತ್ವದ ಜೊತೆಗೆ 686 ಮಂದಿಗೆ ಬ್ರೆಜಿಲ್ನ ನಾಗರಿಕತ್ವವೂ ಇದೆ. ಅರ್ಜೆಂಟೀನಾದ 69 ಮಂದಿ, ಕೆನಡಾದ 55 ಮಂದಿ, ಕೊಲಂಬಿಯಾದ 112 ಮಂದಿ, ಮೆಕ್ಸಿಕೋದ 181 ಮಂದಿ ನಾಗರಿಕರು ಇಸ್ರೇಲ್ ಸೇನೆಯಲ್ಲಿ ಸಕ್ರಿಯರಾಗಿದ್ದಾರೆ. ಗಾಜಾದ ಪುನರ್ನಿರ್ಮಾಣಕ್ಕಾಗಿ $120 ಕೋಟಿ ನೀಡುವುದಾಗಿ UAE ಘೋಷಿಸಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ನೇತೃತ್ವದಲ್ಲಿ ನಡೆದ ಬೋರ್ಡ್ ಆಫ್ ಪೀಸ್ನ ಮೊದಲ ಸಭೆಯಲ್ಲಿ ವಿದೇಶಾಂಗ ಸಚಿವ ಶೇಖ್ ಅಬ್ದುಲ್ಲಾ ಬಿನ್ ಜಾಯಿದ್ ರವರು ಈ ಘೋಷಣೆ ಮಾಡಿದ್ದಾರೆ. UAE ಈಗಾಗಲೇ $300 ಕೋಟಿ ಸಹಾಯವನ್ನು ನೀಡಿದೆ. ಈಗ ನೀಡುತ್ತಿರುವ $120 ಕೋಟಿ ಮೊತ್ತವು ಅದಕ್ಕಿಂತ ಹೊರತದ್ದಾಗಿದೆ. ಬೋರ್ಡ್ ಆಫ್ ಪೀಸ್ನ ಮೂಲಕ ಗಾಜಾದ ಪುನರ್ನಿರ್ಮಾಣಕ್ಕೆ ಮತ್ತು ಮಾನವೀಯ ಕೆಲಸದ ಉದ್ದೇಶಕ್ಕಾಗಿ ಈ ಮೊತ್ತವನ್ನು ನೀಡಲಾಗ್ತಾ ಇದೆ ಎಂದು ವಿದೇಶಾಂಗ ಸಚಿವರು ತಿಳಿಸಿದ್ದಾರೆ. ಈ ಸಭೆಯಲ್ಲಿ ಸೌದಿ ಅರೇಬಿಯಾ, ಕತಾರ್, ಕುವೈಟ್ ಮುಂತಾದ ಅರಬ್ ರಾಷ್ಟ್ರಗಳು ಭಾಗಿಯಾಗಿದ್ದವು ಮತ್ತು ತಲಾ $1 ಬಿಲಿಯನ್ ನೆರವನ್ನು ಘೋಷಿಸಿದವು. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.